ಸದ್ಯಕ್ಕೆ ನಮಗೆ ಆಸ್ತಿ ಗಿಸ್ತಿ ಏನೂ ಬೇಡ, ಇರೋದೇ ಸಾಕು. ಎಲ್ಲದನ್ನು ನೀವೇ ಹೇಳ್ಬಿಡಿ. ಗೀತನ್ಗೆ ದುಡ್ಡು ಕೊಡ್ತಾರೆ ಅನ್ನೋದಾದ್ರೆ ನನಗೆ ಯಾಕೆ ಕೊಡಲ್ಲ ಅಂತಾರೆ? ನೋಡಿ ಪಿಂಕಿ ಅವರೇ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಅಪ್ಪ ದುಡ್ಡು ಕೊಟ್ಟಿದ್ದು ಆಪರೇಷನ್ಗೋಸ್ಕರ, ಇಲ್ಲಿ ಆಸ್ತಿಗೋಸ್ಕರ ಕಷ್ಟಪಟ್ಟು ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ? ದುಡ್ಡಿದ್ದಾಗ ತಗೋಬೋದಪ್ಪ. ಅಯ್ಯೋ, ಹೊಂದಿಸ್ಬೇಕಪ್ಪ. ಗೀತನ್ ಕೊಡ್ತೀನಿ ಅನ್ನೋದೇನೋ, ನಾನು ಕೊಡಲ್ಲ ಅನ್ನೋದೇನೋ. ಮಾವ ಹಾಗೆಲ್ಲ ಹೇಳಲ್ಲ, ಕೊಡ್ತಾರೆ. ಬನ್ನಿ ಕೇಳೋಣ. ಪಿಂಕಿ ಅವರೇ, ಇವಾಗ ಕೇಳೋದು ಸರಿ ಇರಲ್ಲ. ಯಾಕೆ ಸರಿಯಲ್ಲ? ಅಂತ ಜಗನ ಬಿಡೋಕ್ಕಾಗತ್ತಾ? ಏನ್ ಕೇಳಿದ್ರು ಆಗಲ್ಲ ಅಂತಾನೆ ಹೇಳ್ತೀರಾ. 4 ಲಕ್ಷ ಕೊಡೋ ಯೋಗ್ಯತೆ ಇಲ್ಲ. ರೀ, ಯೋಗ್ಯತೆ ಬಗ್ಗೆ ಮಾತಾಡಬೇಡಿ. ಅವರಷ್ಟು ಕಡಿಮೆ ಕೊಡ್ತಾ ಇದ್ದಾರೆ ಅಂದರೆ ಪಾಪ ಅವ್ರ ಪರಿಸ್ಥಿತಿ ಹೇಗಿದೆಯೋ ಏನೋ. ಅವ್ರ ಪರಿಸ್ಥಿತಿನ ನಾವು ಉಪಯೋಗಿಸ್ಕೊಂಡು ಅಷ್ಟು ಕಡಿಮೆ ತಗೊಳಕ್ಕಾಗುತ್ತೇನ್ರಿ? ಅಬ್ಬಬ್ಬಬ್ಬಬ್ಬ, ಎಂಥ ಒಳ್ಳೆ ಮನ್ಸರಿ ನಿಮ್ದು. ನಾನೇನಾದ್ರೂ ಹೇಳಿದ್ನಾ ಅವ್ರ ಕಷ್ಟದಲ್ಲಿದ್ದಾರೆ, ಕಷ್ಟಕ್ಕೆ ಸೈಟ್ ಮಾಡ್ತಿದ್ದಾರೆ ಅಂತ? ಎಲ್ಲ ನೀವೇ ಹೇಳ್ಬಿಟ್ರೆ ಸುಮ್ಮನೆ ಬನ್ನಿ, ಮಾವನ ಹತ್ರ ದುಡ್ಡಿನ ವಿಷಯ ಮಾತಾಡೋಣ. ಪಿಂಕಿ ಅವರೇ, ನಾನಂತೂ ಬರಲ್ಲ, ನೀವು ಕೇಳಿಬಿಡಿ. ಅಲ್ಲ ರೀ, ಅಪ್ಪನ ಹತ್ರ ಕೇಳಕ್ಕಾರೋ ನ್ಯಾಯ ಬೇಡವಾ? ಅವ್ರ ಹತ್ರ ದುಡ್ಡಿಲ್ಲ ಅಂತ ಗೊತ್ತಿದ್ರೂ ಕೇಳಕ್ಕಾಗತ್ತಾ? ಬೇಡ. ಯಾಕ್ರಿ ದುಡ್ಡಿರಲ್ಲ? ಗೀತಂಗ್ ಕೊಡೋಕ್ ದುಡ್ಡಿರತ್ತೆ, ನನಗ್ ಕೊಡೋಕ್ ದುಡ್ಡಿರಲ್ವಾ? ನೀವು ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡಿ. ನೋಡಿ, ನಿಮ್ಮ ಅಮ್ಮಂಗೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂದರೆ ಸೈಟ್ ಬೇಡ ಅಂತ ಬಿಟ್ಬಿಡ ಕೇಳಿ. ನಮ್ಗೆ ಇವಾಗ ಸೈಟಿಗೆ ಏನೂ ಅರ್ಜೆಂಟ್ ಇಲ್ಲ, ನಾವಿರೋದ್ರಲ್ಲೇ ಆರಾಮಾಗಿರ್ಬೋದು. ಮಾಡೋದು ಮಾಡಿ ಆಡ್ಕೋತ್ಯಾ? ಇರು, ನಿಂಗೆ ಇದೆ ಮಾಡ್ತೀನಿ. ಇರು. ಏನ್ ಮಾಡ್ತಿದ್ದೀರಾ? ನನಗೆ ಹಚ್ಚಕ್ ಬರ್ತೀಯಾ? ಬೇಡ ಲಕ್ಕಿ ಅವ್ರೆ, ನನಗೆ ಹಚ್ಚಕ್ ಬರ್ತೀಯಾ? ಬೇಡ ಲಕ್ಕಿ. ನಗು ನಗು ಇವಾಗ. ಲಕ್ಕಿ, ಕೋತಿ ತಾನ್ ತಿಂದು ಮೇಕೆ ಮುತ್ತಿ ಕೊರಿಸ್ತು ಅಂತಾರಲ್ಲ, ಹಂಗ್ ಮಾಡ್ದಲ್ಲೋ. ಏಯ್, ಯಾರಾದ್ರೂ ನೋಡಿದ್ರೆ ನಾನು ನೀನು ಏನೋ ಮಾಡ್ತಿದೀವಿ ಅಂತಾರಲ್ಲೋ. ಥೋ, ಹೆಂಗಿತಾವ ಏನೋ ನಿಂಗೆಲ್ಲ ಟೈಮ್ ಸೆನ್ಸ್ ಇಲ್ವೇನೋ? ಅಯ್ಯೋ, ಈ ಪಿಂಕಿ ಅವ್ರು ನೋಡಿದ್ರೆ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾ ಕಣೋ. ಅಷ್ಟೇ ನನ್ನ ಕತೆ. ಸಾರಿ ಕಣದತ್ತು. ಹಚ್ಬಿಡ್ತೀನಿ ನೋಡು. ನಾನು ಹಾಕ್ತೀನಿ, ಬನ್ನಿ ಕೈ ತೊಳ್ಕೊಡಿ. ಏನಮ್ಮ ಇಷ್ಟೊತ್ತ? ಇಲ್ಲ, ಎಲ್ಲ ರೆಡಿ ಆಯ್ತು ಮಾವ. ಅಡ್ಗೆ ಎಲ್ಲ ಆಗಿದೆ. ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು. ಅದೇ ಅನ್ಕೊಂಡೆ, ಗೀತಾ ಯಾವತ್ತೂ ಲೇಟ್ ಮಾಡಲ್ವಲ್ಲ. ಅಪ್ಪ, ಇವತ್ತು ಸ್ಪೆಷಲ್ ಅಡ್ಗೆ ಅಲ್ವಾ, ಅದಕ್ಕೆ ಲೇಟ್ ಆಗಿರ್ಬೇಕು ಅಲ್ವೇನಲ್ಲಕ್ಕೆ? ಏನ್ ಸ್ಪೆಷಲ್ ಅಕ್ಕಿ? ಏನು ಇಲ್ಲ ಅಮ್ಮ, ದತ್ತಣ್ಣ ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ. ಅಡ್ಗೆ ಎಲ್ಲ ಮಾಡಿ ಜೊತೆಗೆ ಬಜ್ಜಿನೂ ಮಾಡಿದೀನಿ ಇವತ್ತು. ಅಷ್ಟು ಮಾಡಕ್ಕೆ ಇಷ್ಟೊತ್ತಾ? ಅವ್ರು ಬೇಗ ಮಾಡ್ತಾರೆ, ಆದ್ರೆ ಇವ್ರು ಮಾಡಕ್ ಬಿಡ್ಬೇಕಲ್ಲ. ಸರಿ ಸರಿ, ಎಲ್ಲರೂ ಊಟಕ್ಕೆ ಹೇಳಿ, ನಾನೆಲ್ಲ ಜೋಡಿಸ್ಕೋತೀನಿ. ದತ್ತಣ್ಣ, ಬೆಂಕಿನೂ ಹಾಗೆ ಕರೆದ್ಬಿಡಿ. ಅವ್ರು ಆಮೇಲೆ ಮಾಡ್ತಾರೆ, ನಾವು ಹೋಗಿ ಮಾಡೋಣ. ದತ್ತ, ಎಲ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ಕರಿಯೋ. ಇರು, ನಾನ್ ಕರಿತೀನಿ. ಪಿಂಕಿ, ಪಿಂಕಿ ಊಟಕ್ಕೆ ಬಾ ಅಮ್ಮ. ಅವ್ರಿಗೆ ಹಸ್ವಿಲ್ಲ ಅನ್ಸುತ್ತೆ, ಬನ್ನಿ ನಾವು ಮಾಡೋಣ. ದತ್ತಣ್ಣ, ಅವಳು ಕೇಳಿಸಿರಲ್ಲ, ಇರಿ ನಾನು ಕರಿತೀನಿ. ಪಿಂಕಿ, ಊಟಕ್ಕೆ ಬಾರೆ. ಪಿಂಕಿ, ಬಾ ಊಟಕ್ಕೆ. ಸದ್ಯ ಈಗ್ಲಾದ್ರೂ ನೆನ್ಪಾದ್ನಲ್ಲ. ನಿನ್ನನ್ ಬಿಟ್ಟು ನಾವು ಊಟ ಮಾಡ್ತೀವ, ಬಾ. ಪಿಂಕಿ, ಬೇಗ ಬಾರಮ್ಮ. ನಾವು ಮೊದಲೇ ಡಯಾಬಿಟಿಕ್ ಪೇಷಂಟ್ಗಳು, ಬೇಗ ಊಟ ಮಾಡಬೇಕು, ಇಲ್ಲಾಂದ್ರೆ ಬಹಳ ತೊಂದರೆ ಆಗತ್ತೆ. ಬಾ 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 ಬಾ, ಊಟಕ್ಕೆ ರೆಡಿ ಮಾಡ್ತೀನಿ. ಮಾವ, 1 ನಿಮಿಷ. ಏನು ಮಾವ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಊಟ ಆದ್ಮೇಲೆ ಮಾತಾಡ್ಬೋದಲ್ಲ, ಬಾ ಅಮ್ಮ. ತುಂಬಾ ಇಂಪಾರ್ಟೆಂಟ್ ವಿಷಯ ಮಾವ, ಈಗಲೇ ಮಾತಾಡಬೇಕು. ಅಪ್ಪ,
ನೀವು ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು. ಮೊದಲು ಊಟ ಮಾಡೋಣ, ಆಮೇಲೆ ಮಾತಾಡೋಣ ಬನ್ನಿ. ತಡಿಯೋ, ಅವಳೇನೋ ಹೇಳ್ಬೇಕಂತಿದ್ದಾಳೆ. ನೀನು ಹೇಳಮ್ಮ. ಮಾವ, ನಮ್ಮಮ್ಮ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಏನಂತ? ಇಲ್ಲೇ ಬಂದು ಇರ್ತಾರಂತ? ಹೇಗಿದ್ರು 2 ಹೆಣ್ಮಕ್ಳು ಮದುವೆ ಆಗಿದೆ, ಇಲ್ಲಿ ಬಂದ್ಬಿಟ್ಟು ಇರ್ಬೋದಲ್ಲ? ಏನಂತ ಸುಮತಿ? ಇರ್ಲಿ ಬಾವ. ಇಲ್ಲ ಮಾವ, ನಮ್ಮೂರಲ್ಲಿ ಒಂದು ಸೈಟ್ ಇದೆಯಂತೆ, ಅದನ್ನ ನಮ್ಮಮ್ಮ ತಗೋತಾರಂತೆ. ಹೌದಾ? ನಿಮ್ಮ ತಾಯಿ ಸೈಟ್ ತಗೋತಾ ಇದ್ದಾರಾ? ಇಬ್ರು ಹೆಣ್ಮಕ್ಳಿಗೆ ಮದುವೆ ಆಗಿದೆ, ಮತ್ತ್ಯಾಕಮ್ಮ ಅವ್ರಿಗೆ ಸೈಟು? ಅವ್ರಿಗೆಲ್ಲ ಮಾವ, ಆ ಸೈಟ್ನ ನನ್ನ ಹೆಸರಲ್ಲಿ ತಗೋತಾರಂತೆ. ಅಲ್ಲಮ್ಮ, ನಿಮ್ಮೂರಲ್ಲಿ ಸೈಟ್ ತಗೊಂಡ್ರೆ ನಾವಿಲ್ಲಿರ್ತೀವಿ, ನೋಡ್ಕೊಳ್ಳೋರು ಯಾರು? ತೆಗೆದು ಬಿಟ್ಟಿರೋಣ ಮಾವ, ತುಂಬಾ ಚೀಪಾಗಿ ಸಿಗ್ತಿದೆ, ಬರೀ 8 ಲಕ್ಷ ಅಷ್ಟೇ. ಅದು ಅಲ್ಲದೆ ರೋಡ್ ಸೈಡಲ್ಲಿರೋ ಸೈಟು, ಕಾರ್ನರ್ ಸೈಟು ಮಾವ, ಮುಂದೆ ಒಳ್ಳೆ ಬೆಲೆ ಸಿಗುತ್ತಲ್ವಾ? ಹೌದೌದು, ಹೈವೇ ಆಗ್ತಾ ಇದೆ, ನಿಮ್ಮೂರಿನ ಜಮೀನಿಗೆಲ್ಲ ಒಳ್ಳೆ ರೇಟ್ ಬರುತ್ತೆ. ನೋಡಿ ಮಾವ, ನಿಮಗ್ ಗೊತ್ತು, ಇವ್ರಿಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಿಲ್ಲ. ದತ್ತನಿಗೆ ಊಟದ ಮುಂದೆ ಕೂತ್ಕೊಂಡ್ರೆ ಮಾತ್ರ ಬುದ್ಧಿ ಓಡೋದು, ಇಲ್ಲದಿದ್ರೆ ಓಡೋದೇ ಇಲ್ಲ. ಸೈಟ್ಗೆ 8 ಲಕ್ಷ ಮಾವ, ನಮ್ಮ ಅಮ್ಮನ ಹತ್ರ 4 ಲಕ್ಷ ಇದೆ, ಇನ್ 4 ಲಕ್ಷ ಬೇಕಲ್ವಾ? ಅದು ಅಲ್ಲದೆ ಸೈಟ್ ತಗೋತಾ ಇರೋದು ನನ್ನ ಹೆಸರಲ್ಲಿ. ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಹೇಳ್ದೆ, ನಮ್ಮ ಮಾವನ್ ಕೇಳಿದ್ರೆ ಖಂಡಿತ ಅಡ್ಜಸ್ಟ್ ಮಾಡ್ಕೊಡ್ತಾರೆ ಅಂತ. ಅಪ್ಪ, ಅದಕ್ಕೆ ನಾನು ಹೇಳಿದ್ದು ಈ ವಿಷಯನೆಲ್ಲ ಊಟ ಆದ್ಮೇಲೆ ಮಾತಾಡೋಣ ಅಂತ. ನಿಮ್ಗೆ ಯಾವಾಗ್ಲೂ ಊಟದೇ ಚಿಂತೆ. ಜೀವನದಲ್ಲಿ ಏನಾದ್ರೂ ಸಂಪಾದನೆ ಮಾಡೋಣ ಅಂದ್ರೆ ನೀವು ಒಳ್ಳೆ. ಇವ್ರು ಸ್ವಲ್ಪನೂ ಸೀರಿಯಸ್ನೆಸ್ಸೇ ಇಲ್ಲ ಮಾವ. ಮೊದ್ಲು ಇವ್ರನ್ನೇ ಕೇಳ್ದೆ, ಬೇಡ ಅನ್ಬಿಟ್ರು. ಅಲ್ಲಮ್ಮ ಪಿಂಕಿ, ಕಾರ್ನರ್ ಸೈಟು ಚೆನ್ನಾಗಿದೆ ಅಂತ ಹೇಳ್ತಿದ್ಯಾ, ಬರೀ 8 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ. ಪೇಪರ್ಸ್ ಎಲ್ಲ ಸರಿಯಾಗಿದೆಯಾ? ಮೋಸ ಮಾಡಲ್ಲ ತಾನೆ? ಇಲ್ಲ ಚಿಕ್ಕತ್ತೆ, ಎಲ್ಲ ಸರಿಯಾಗೇ ಇದೆ, ಅಮ್ಮ ವಿಚಾರಿಸಿದ್ದಾರೆ. ಎಲ್ಲ ಸರಿಯಾಗಿದೆ ಅಂದಮೇಲೆ ಕಡಿಮೆಗೆ ಯಾಕೆ ಕೊಡ್ತಿದಾರಂತೆ? ಯಾರಿಗೂ ಅರ್ಜೆಂಟ್ ಇರಬೇಕು ಅಮ್ಮ, ಅದಕ್ಕೆ ಸೇಲ್ ಮಾಡ್ತಾ ಇರ್ಬೋದು. ಹೌದೌದು, ಅಮ್ಮ ಅದೇ ಹೇಳಿದ್ದು, ಅವರು ಬೇಗ ಸೇಲ್ ಮಾಡ್ಬೇಕಂತೆ. ನೀನು ಹೇಳೋದು ಸರಿನಮ್ಮ, 4 ಲಕ್ಷನ ಇದ್ದಕ್ಕಿದ್ದಂಗೆ ಕೊಡಬೇಕು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಇನ್ನು 15 ದಿವಸ ಟೈಮ್ ತಗೋ, ನಾನು ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಅಯ್ಯೋ, ಹಾಗಾಗಲ್ಲ ಮಾವ, ತುಂಬಾ ಅರ್ಜೆಂಟ್ ಇರೋದಕ್ಕೆ ಅವ್ರು ಮಾಡ್ತಾ ಇರೋದು. ತುಂಬಾ ಚೀಪಾಗಿ ಸಿಗ್ತಿದ್ಯಲ್ಲ, ಬೇರೆ ಯಾರಾದ್ರೂ ತಗೊಂಡ್ಬಿಡ್ತಾರೆ. ಅದಕ್ಕೆ ಆದಷ್ಟು ಬೇಗ ನಾವು ರಿಜಿಸ್ಟರ್ ಮಾಡಿಸ್ಕೊಳ್ಳೋಣ ಮಾವ. ನಾಳೆನೆ ದುಡ್ಡು ಅಡ್ಜಸ್ಟ್ ಆಗಬೇಕು. ಒಂದಲ್ಲ ಎರಡಲ್ಲ 4 ಲಕ್ಷ ನಾಳೆನೇ ಕೊಡು ಅಂದ್ರೆ ತೊಂದರೆ ಆಗಲ್ವಾ? ಪಿಂಕಿ ನಮ್ಮ ಮನೇಲಿ ತುಂಬಾ ದುಡ್ಡಿದೆ ಅನ್ಕೊಂಡಿದ್ದಾಳೆ ಬಾವ. ಇಲ್ವಾ ಮತ್ತೆ? ಬೇಕಾದವ್ರಿಗೆ ಬೇಕಾದಷ್ಟು ಕೊಡ್ತೀರಾ, ನನಗೆ ಕೊಡೋಕೆ ಕೈ ಬರಲ್ವೇನೋ? ನಿನಗೆ ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅಷ್ಟೊಂದು ದುಡ್ಡು ನಾನು ಇಟ್ಕೊಂಡಿರ್ತೀನಾ? ಸೈಟ್ ತಗೋತಾ ಇರೋದು ನನ್ನ ಹೆಸರಲ್ಲಿ ಮಾವ, ಹೇಗಾದ್ರೂ ಮಾಡಿ ಅರೇಂಜ್ ಮಾಡ್ಕೊಡಿ. ನಾನೇನಾದ್ರೂ ದುಡ್ಡು ತಗೊಂಡು ಹೋಗಿ ಗೀತನ್ ತರ ತವ್ರ ಮನೆಗೆ ಕೊಡ್ತಿದ್ದೀನಾ? ನೋಡಮ್ಮ, ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಮತ್ತೆ ಗೀತಾ ಕೇಳಿದ ತಕ್ಷಣ 2 ಲಕ್ಷ ರೂಪಾಯಿ ಚೆಕ್ ಸೈನ್ ಹಾಕೊಡ್ರಿ, ನನ್ಗೂ ಹಾಗೆ ಕೊಡಿ. ಗೀತನ್ ಕೊಟ್ಟಿರೋ ದುಡ್ಡು, ನೀನ್ ಕೇಳ್ತಿರೋ ದುಡ್ಡು ಎರಡೂ ಬೇರೆ ಬೇರೆ. ಮಾವ, ಅವಳು ಕೊಟ್ಟಿರೋ ದುಡ್ಡು ವಾಪಸ್ ಬರಲ್ಲ, ಆದ್ರೆ ನನಗ್ ಕೊಟ್ರೆ ಡಬಲ್ ತ್ರಿಬಲ್ ಆಗುತ್ತೆ. ಆದ್ರೆ ಈಗ ಸೈಟ್ ತಗೊಳ್ಳೋ ಅಗತ್ಯ ಇಲ್ವಲ್ಲ. ಗೀತಂಗ್ ದುಡ್ಡು ಕೊಟ್ರಲ್ಲ, ಅದ್ರ ಅಗತ್ಯ ಇತ್ತಾ? ಅವ್ರಿಗೆ ಕೊಟ್ಟಿರೋದು ಅವ್ರ ಅಮ್ಮನ ಆಪರೇಷನ್ಗೆ ಅಂತ. ಆಸ್ತಿಗಿಂತ ಆರೋಗ್ಯ ಮುಖ್ಯ. ಗಿರ್ಜಕ್ಕ ಏನ್ ವಯಸ್ಸು ಹುಡುಗಿನ ಬದುಕು ಬಾಳೋದಿಕ್ಕೆ? ಇವತ್ತೆಲ್ಲ ನಾಳೆ ಹೋಗೋರು, ಇವತ್ತೆಲ್ಲ ನಾಳೆ ಹೋಗೋರು. ಇವತ್ತೆಲ್ಲ ನಾಳೆ ಎಲ್ಲರೂ ಹೋಗ್ತಾರಮ್ಮ. ಪಿಂಕಿ, ದಯವಿಟ್ಟು ಹಾಗೆ ಮಾತಾಡಬೇಡ. ಅಮ್ಮಂಗೆ ಹಾಗಾಗಿದೆ ಅಂತ ನಾವೆಲ್ಲರೂ ದುಃಖದಲ್ಲಿದ್ರೆ ನೀನೀಗ ಮಾತಾಡಿ ಇನ್ನೂ ಅದನ್ನು ಜಾಸ್ತಿ ಮಾಡ್ತಿದ್ಯಾ. ನೋಡಿದ್ರಾ, ಹೇಗೋ ಏನೋ ಅನ್ನೋರ್ ಬಗ್ಗೆ ಯೋಚನೆ ಮಾಡಿದೆ. ನೀವು 2 ಲಕ್ಷ ರೂಪಾಯಿ ಕೊಟ್ರಿ, ಆದ್ರೆ ನಾನ್ ತಗೊಳ್ತಾ ಇರೋ ದುಡ್ಡು ಮುಂದೆ ಇನ್ನೂ ಬೆಳೆಯುತ್ತೆ. ಬರೀ ನೀನು ವ್ಯವಹಾರನೇ ಮಾತಾಡೋದ? ಮತ್ತೆ ಜೀವನಕ್ಕೆ ದುಡ್ಡು ಆಸ್ತಿ ಎಲ್ಲ ಬೇಕಲ್ವಾ ಮಾವ?
ಅದಕ್ಕೆ ನಮ್ಗೆ ಯಾವ ಸೈಟು ಬೇಕಾಗಿಲ್ಲ, ಇರೋದನ್ನ ಉಳಿಸ್ಕೊಂಡ್ರೆ ಸಾಕು. ಅಲ್ಲಮ್ಮ, ಯಾರೋ ಅರ್ಧ ರೇಟಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಆ ವಸ್ತುನ ನಾವು ತಗೊಂಡ್ರೆ ಅವ್ರ ಶಾಪ ನಮಗೆ ತಟ್ಟತ್ತೆ. ಅದು ಬೇಕಾ ನಮಗೆ? ನಿಮಗ್ ಬೇಡದೆ ಇರ್ಬೋದು, ಆದ್ರೆ ನಮಗ್ ಬೇಕು ಮಾವ. ನಾವಿನ್ನೂ ಭಾಳ ಬದುಕಬೇಕಾದವರು. ನಿಮ್ಮಗ್ ನಮ್ಗೇನು ವಯಸ್ಸಾಗಿದ್ಯಾ? ಅಂದರೆ ನಮ್ಮ ಕಾಲ ಮುಗೀತು ಅಂತ ಹೇಳ್ತಾ ಇದೆಯಾ? ಒಂದಲ್ಲ ಒಂದಿನ ಎಲ್ಲರೂ ಸಾಯೋದೇನೆ. ನೀವೇನು 1000 ವರ್ಷ ಬದುಕಿರ್ತೀರಾ? ಅಯ್ಯೋ, ನಾನೇನ್ ತಪ್ಪು ಹೇಳುದ್ನಾ? ಇರೋದನ್ನ ತಾನೇ ಹೇಳ್ತಿರೋದು. ಈ ಮಾತು ನಿಮ್ಮ ತಾಯಿಗೂ ಅನ್ವಯಿಸುತ್ತೆ. ಅವ್ರಿಗೂ ವಯಸ್ಸಾಗಿದೆ. ಇವತ್ತಲ್ಲ ನಾಳೆ ಅವರು ಹೋಗೋದೇನೆ. ನಮ್ಮ ಅಮ್ಮಂಗೆ ಏನೂ ಆಗಿಲ್ಲ. ಅವರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಬದುಕ್ತಾರೆ. ಸುಮ್ಮನೆ ಅವ್ರ ಬಗ್ಗೆ ಏನೇನೋ ಮಾತಾಡ್ಬಿಡಿ. ನೋಡಿ, ನಿಮ್ಮ ತಾಯಿ ಬಗ್ಗೆ ಮಾತಾಡ್ರೆ ಇಷ್ಟು ಕೋಪ ಬರುತ್ತೆ. ನೀವು ಬೇರೆಯವ್ರ ಬಗ್ಗೆ ಮಾತಾಡ್ಬೋದಾ? ದತ್ತಣ್ಣ ಸುಮ್ಮನಿರಿ, ಯಾಕೆ ಜಗಳ? ನೀನ್ ಮಾತಾಡ್ಬೇಡ ಗೀತಾ. ನನಗ್ ಬೇಕಾಗಿರೋದು ನಾನು ಕೇಳ್ತಾ ಇದ್ದೀನಿ. ನೀನ್ ಅದಕ್ಕೂ ಕಲ್ಲು ಹಾಕ್ಬೇಡಮ್ಮ. ಬೇಕಾಗಿರೋದನ್ನ ಕೇಳೋ ರೀತಿ ಏನ್ರಿ ಇದು? ಯಾರಾದ್ರೂ ಈ ತರ ಮಾತಾಡ್ತಾರ? ಮತ್ ಇನ್ ಹೇಗ್ ಮಾತಾಡ್ಬೇಕು? ಹೋ, ಇವಳ ತರ ನೈಸಾಗಿ ಮಾತಾಡಿ ಗೊಳೋ ಅಂತ ಕಣ್ಣೀರ್ ಹಾಕೊಂಡ್ಬಿಟ್ರೆ ನೀವೆಲ್ಲರೂ ಕರ್ಗೋಗ್ಬಿಡ್ತೀರಾ ಅಲ್ವಾ? ನನ್ಗೆ ಗಿಲೀಟಾಗೆಲ್ಲ ಮಾತಾಡೋಕ್ ಬರಲ್ಲ. 4 ಲಕ್ಷ ರೂಪಾಯಿ ದುಡ್ಡು ಬೇಕು, ಅದನ್ನ ಕೇಳ್ತಾ ಇದ್ದೀನಿ. ನೀವು ಕೊಡೋವರೆಗೂ ನಾನು ಊಟ ಮಾಡಲ್ಲ. ನೋಡಮ್ಮ, ಊಟಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಾ ನಡಿ, ಊಟ ಮಾಡೋಣ. ಇಲ್ಲ ಮಾವ, ನೀವು ನನಗೆ ದುಡ್ಡು ಕೊಡಿ, ಆಮೇಲೆ ಊಟ ಮಾಡ್ತೀನಿ. ಅಲ್ಲಮ್ಮ, ನಿಂತ ಕಾಲಲ್ಲಿ 4 ಲಕ್ಷ ತಗೊಂಬಾ ಅಂದ್ರೆ ನಾನು ಎಲ್ಲಿಂದ ತರಲಿ? ಅದೆಲ್ಲ ನನಗೆ ಗೊತ್ತಿಲ್ಲ ಮಾವ. ನಂಗೆ 4 ಲಕ್ಷ ಬೇಕು, ನೀವು ಕೊಡ್ಬೇಕಷ್ಟೇ. ಕೊಡಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಅಂದ್ರೆ ಈ ಮನೆಯಲ್ಲಿ ನನ್ಗೆ ಮರ್ಯಾದೆ ಇಲ್ಲ. ಮರ್ಯಾದೆ ಕೇಳಿ ಪಡ್ಕೊಳ್ಳೋದಲ್ಲ, ತಾನಾಗೆ ಬರಬೇಕು. ಗೀತನ್ ಮಾತ್ರ ಕೇಳ್ದೆ ಎಲ್ಲದನ್ನೂ ಕೊಡ್ತೀರಾ? ಗೀತನ ಜೊತೆ ನೀನು ಹೋಲಿಸ್ಕೋಬೇಡ. ಅವಳು ಈ ಮನೆಗೆ ಮನೆಯವ್ರಿಗೋಸ್ಕರ ಏನೇನು ಮಾಡಿದಾಳೆ ಅಂತ ನಮ್ಮೆಲ್ರಿಗೂ ಗೊತ್ತು. ಅದಕ್ಕೆ ಭಾವ ಹಿಂದೆ ಮುಂದೆ ನೋಡದೆ ಅವಳಿಗೆ ದುಡ್ಡು ಕೊಟ್ಟಿರೋದು. ಅಂದ್ರೆ ನಾನು ಈ ಮನೆಗೆಲ್ಲ ಕೆಟ್ಟದ್ ಬಯಸ್ತೀನಿ, ಕೇಡ್ ಬಯಸ್ತೀನಿ ಅಂತನಾ? ನಿಮ್ಗೆಲ್ಲ ಮರಳು ಮಾಡ್ಬಿಟ್ಟಿದ್ದಾಳೆ ಚಿಕ್ಕತ್ತೆ. ಒಂದೊಂದಾಗೆ ತವ್ರ ಮನೆಗೆ ಸಾಗಿಸ್ಕೊಂಡು ಅವ್ರ ತವ್ರ ಮನೆನ ಉದ್ಧಾರ ಮಾಡ್ಕೋತಿದ್ದಾಳೆ. ಆದ್ರೆ ನಿಮ್ಗೆ ಯಾರಿಗೂ ಅದು ಅರ್ಥ ಆಗ್ತಿಲ್ಲ. ಗೀತಾ ನಮ್ಮನೆಯಿಂದ ಅಕ್ಕಿ ಬೇಳೆ ಏನು ತಗೊಂಡು ಹೋಗಿಲ್ಲ. ಅಕ್ಕಿ ಬೇಳೆ ತಗೊಂಡ್ ಹೋಗಿದ್ರೆ ನಾನು ಕೇಳ್ತಿರ್ಲಿಲ್ಲ ಲಕ್ಕಿ ಅವರೇ. ಆದ್ರೆ ಅವಳು ಲಕ್ಷ ಲಕ್ಷ ತಗೊಂಡ್ ಹೋಗ್ತಿದ್ದಾಳೆ. ಅದ್ ನಿಮಗ್ ಅರ್ಥ ಆಗ್ತಿಲ್ಲ. ನಾನ್ ಕೇಳಿದ್ 4 ಲಕ್ಷ ನಿಮಗ್ ದೊಡ್ಡದಾಗೋಯ್ತು. ಪಿಂಕಿ, ಯಾಕೆ ಹಾಗೆ ಹೇಳ್ತಿದ್ಯಾ? ನಾನು ಯಾವಾಗ ನಮ್ಮ ಅಮ್ಮನ ಮನೆಗೆ ದುಡ್ಡು ತಗೊಂಡು ಹೋದೆ? ಲೆಕ್ಕ ಹೇಳ್ಬೇಕಾ? ನಿಮ್ ಮನೆ ಹರಾಜಿಗೆ ಬಂದಾಗ ಚಿಕ್ಕತ್ತೆ ಮೈ ಮೇಲಿದ್ದ ಒಡವೆಗಳನ್ನೆಲ್ಲ ತಗೊಂಡೋಗಿ ಮಾರಿದ್ರಿ. ಅವುಗಳ ಬೆಲೆ ಎಷ್ಟು ಅಂತ ಗೊತ್ತಾ? ಜೊತೆಗೆ ನಮ್ಮ ಅತ್ತೆಗೆ ಅವ್ರ ತವ್ರ ಮನೇಲಿ ಕೊಟ್ಟಿದ್ದ ಸರನು ತಗೊಂಡೋಗಿ ನುಂಗ್ ಹಾಕೊಂಡ್ರಿ. ಸಾಕ ಇಲ್ಲ ಇನ್ನು ಹೇಳ್ಬೇಕಾ? ಪಿಂಕಿ, ಅವ್ರು ಎಷ್ಟು ದುಡ್ಡು ತೊಗೊಂಡು ಹೋಗಿದಾರೋ ಅಷ್ಟು ದುಡ್ಡನ್ನು ವಾಪಸ್ ತಂದು ಕೊಟ್ಟಿದ್ದಾರೆ ಅಲ್ವಾ? ಮತ್ತ್ಯಾಕ ಮಾತು? ಆ ಚರ್ಚೆ ಈಗ ಬೇಡ. ಒಡವೆ ಇರೋದು ಕಷ್ಟ ಕಾಲಕ್ಕೆ ಅಂತ, ಅದಕ್ಕೆ ಸುಮ್ಮತ್ತೆ ಕೊಟ್ಟಿರೋದು. ಆ ಪ್ರಶ್ನೆ ಮಾಡೋಕ್ಕೆ ನಿನ್ಗೆ ಹಕ್ಕಿಲ್ಲ. ಯಾಕೆ ಪ್ರಶ್ನೆ ಮಾಡಬಾರ್ದು ಮಾವ? ನಾನು ಈ ಮನೆ ಸೊಸೆನೇ ಅಲ್ವಾ? ಇವಳ ತವ್ರ ಮನೆಗೆ ಹೇಗೆ ದುಡ್ಡು ಕೊಡ್ತೀರೋ ಅದೇ ರೀತಿ ನನ್ನ ತವ್ರ ಮನೆಗೂ ಕೊಡಿ. ನಿಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಗೀತವ್ರಿಗೆ ದುಡ್ಡು ಕೊಟ್ರಲ್ಲ, ಅದಕ್ಕೆ ನನಗೂ ಕೊಡ್ಲಿ ಅಂತ ಕೇಳ್ತಾ ಇದ್ದೀರಲ್ವಾ? ಹೌದು ರೀ, ನಮ್ಮ ಅಮ್ಮ ಏನು ಎತ್ಕೊಂಡು ಓಡ್ ಹೋಗಲ್ಲ, ನನಗ್ ತಾನೇ ಮಾಡ್ತಿರೋದು. ಗೀತಂಗೆ ಕೊಟ್ಟ ಮೇಲೆ ನಿನಗೆ ಕೊಡಲ್ಲ ಅಂತ ಹೇಳ್ತಿದ್ದೀನಾ? ಸ್ವಲ್ಪ ಸಮಯ ಬೇಕು. ಅವಳಿಗಾದ್ರೆ ತಕ್ಷಣ ಕೊಟ್ಬಿಟ್ರಿ. ಮತ್ತೆ ಮತ್ತೆ ಗೀತಂಗೆ ಹೋಲಿಸ್ಕೊಂಡು ಮಾತಾಡಬೇಡ. ಕಿರ್ಚಕ್ಕ ಆಸ್ಪತ್ರೆಯಲ್ಲಿ ಇದಾರಲ್ವಾ, ಅವ್ರ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕು, ಅದಕ್ಕೆ ಕೊಟ್ಟಿದ್ದಾರೆ. ಸೈಟ್ ಯಾವಾಗ ಬೇಕಾದ್ರೂ ತಗೋಬಹುದು. ಬಾಬಾ ಹೇಳಿದಾರಲ್ವಾ ದುಡ್ಡಿದ್ದಾಗ ಕೊಡ್ತೀನಿ ಅಂತ, ಅದನ್ನೇ ಜಲ್ಜನ್ಗೆ ಹೇಳು. ನಾನೇನ್ ನಿಮ್ಮ ಹತ್ರ ಕೇಳ್ತಿಲ್ಲ ಚಿಕ್ಕತ್ತೆ, ನಮ್ಮ ಮಾವನ ಹತ್ರ ನಾನು ಕೇಳ್ತಾ ಇದ್ದೀನಿ. ಗೀತಾ ಕೇಳ್ದೆ ಇದ್ರು ನಮ್ಮ ಮಾವ ಚೆಕ್ ಬರ್ಕೊಟ್ರು. ಚಿಕ್ಕ ಮಾವಂಗೂ ಹೇಳಿ ನನ್ಗೂ ಒಂದು ಚೆಕ್ ಬರ್ಕೊಡ್ಲಿ. ರೀ, ದುಡ್ಡು ದುಡ್ಡು ಅಂತ ಸಾಯ್ತಿರಲ್ರಿ. ದುಡ್ಡು ಕೊಡಲ್ಲ ಅಂದರೆ ನಿಮ್ಮಮ್ಮ ಏನ್ರಿ ಮಾಡ್ತಾರೆ? ಹಾಂ, ನಿಮ್ಮ ಅಮ್ಮಂಗೆ ಅಷ್ಟು ದೊಡ್ಡ ಮನಸ್ಸಿದ್ರೆ 8 ಲಕ್ಷ ಕೊಟ್ಟು ಒಂದು ಸೈಟ್ ತಗೊಳ್ಳೋದ್ರ ಬದಲು ನಿಮ್ಮ ಹತ್ರ ಇದೆಲ್ಲ 4 ಲಕ್ಷ, ಅದರಲ್ಲಿ ಅರ್ಧ ಸೈಟ್ ತಗೊಳಕ್ಕೆ ಹೇಳಿ. ಒಳ್ಳೆ ಮನ್ಸಿರೋದಕ್ಕೆ ನನ್ನ ಹೆಸರಲ್ಲಿ ಸೈಟ್ ಮಾಡೋದಕ್ಕೆ ಮುಂದೆ ಬಂದಿರೋದು. ದುಡ್ಡು ಕೊಡೋ ಯೋಗ್ಯತೆ ಇಲ್ಲ, ತಲೆ ಎಲ್ಲ ಮಾತಾಡ್ತಾರೆ.
ನಿನ್ನ ಇಷ್ಟೊತ್ತು ಮಾತಾಡಕ್ ಬಿಟ್ಟಿದ್ದೆ ಹೆಚ್ಚು. ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇಲ್ಲದೆ ಬಾಯಿ ಬಂದ ಮಾತಾಡ್ತೀಯಲ್ಲ. ಹೋಗೆ. ನನ್ನ ಕಣ್ಣಿನ ಕೈಲೇ ನನ್ಗೆ ಹೊಡ್ಸೋದ್ಯಲ್ಲ, ಇದಕ್ಕೋಸ್ಕರ ತಾನೇ ಕಾಯ್ತಿದ್ದೆ. ಈಗ ಸಮಾಧಾನ ಆಯ್ತಾ ನಿನ್ಗೆ? ಏಯ್, ಗೀತಾ ಅವರು ಇದಕ್ಕೂ ಏನು ಸಂಬಂಧ ಇಲ್ಲ. ಇನ್ನೊಂದು ಮಾತಾಡಿದ್ರೆ ತೆಗೆದು ಬಿಡ್ತೀನಿ ನೋಡು. ಹೌದೌದು, ಇವಳಿಗೆ ಯಾರು ಏನು ಅನ್ಬಾರ್ದು, ಎಲ್ಲ ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ದೀರಾ. ನಾನು ನಿಮ್ಗೆಲ್ಲ ಕಾಲ್ ಕಸ ಆಗಿದ್ದೀನಿ. ಹೆಂಡತಿ ಮೇಲೆ ಕೈ ಮಾಡ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ದತ್ತಣ್ಣ, ಏನು ಮಾತಾಡಬೇಡಿ. ಓಹ್, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ. ಈ ರೀತಿ ನಾಟಕ ಮಾಡಿನೇ ಈ ಮನೇಲಿ ಎಲ್ರಿಗೂ ನೀನು ಇಷ್ಟ ಆಗಿರೋದು. ನನ್ನ ಕೈಲ ಹೊಡ್ಸಿದೀಯ, ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ಪಿಂಕಿ, ಪಿಂಕಿ, ಅತ್ತ, ನೀನು ಹಾಗೆ ಮಾಡಬಾರ್ದಾಗಿತ್ತು ಕಣ. ನೀವೇ ನೋಡಿದ್ರಲ್ಲ ಚಿಕ್ಕಮ್ಮ ಹೇಗಾಡ್ತಾಳೆ ಅಂತ. ಇದಕ್ಕೆಲ್ಲ ನಾನು ಮುಂಚೆನೇ ತಡೆ ಹಾಕ್ಬೇಕಿತ್ತು. ಇವಾಗ ಟೈಮ್ ಬಂದಿದೆ ಬಿಡಿ. ದತ್ತಣ್ಣ, ಪಿಂಕಿಗೆ ಮೊದಲೇ ಕೋಪ ಜಾಸ್ತಿ. ಕೋಪದಲ್ಲಿ ಏನೇನೋ ಮಾಡ್ತಾಳೆ. ದತ್ತು, ಎಲ್ಲರೂ ಮುಂದೆ ಕೈ ಮಾಡಿದ್ಯಾ? ಪಾಪ ಅವ್ರಿಗೆ ಅವಮಾನ ಆಗಿರುತ್ತೆ. ಹೋಗಿ ಮಾತಾಡ್ಸು. ನಾನು ಮಾತಾಡ್ಸಲ್ಲ ಕಣ. ಅಲ್ಲ ಕಣ, ಅವಳು ಒಳಗೆ ಬಾಗಿಲು ಬೇರೆ ಹಾಕೊಂಡಿದ್ದಾಳೆ. ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ. ಬಾರೋ ಬಾರೋ. ದತ್ತು, ಮಾತಾಡ್ಸು. ದತ್ತ, ಹೋಗಿ ಕರಿ, ಬಾಗಿಲು ಓಪನ್ ಮಾಡಿಸು. ಬಾ. ಬಾಗ್ಲು ತೆಗಿರಿ. ಪಿಂಕಿ, ಬಾಗಿಲು ತೆಗಿಯಮ್ಮ. ಅದಕ್ಕೆ ಬಾಗಿಲು ತೆಗೀರಿ ಪ್ಲೀಸ್. ಪಿಂಕಿ, ಬಾಗಿಲು ತೆಗಿಯೇ. ಅದಕ್ಕೆ ತೆಗಿರಿ ಬಾಗ್ಲು. ಅದಕ್ಕೆ ಪ್ಲೀಸ್, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಬಾಗಿಲು ತೆಗೀರಿ. ಅದಕ್ಕೆ ಪಿಂಕಿ ಅವರೇ, ಅದಕ್ಕೆ ಪ್ಲೀಸ್ ಬಾಗಿಲು ತೆಗೀರಿ. ಅದಕ್ಕೆ ಪ್ಲೀಸ್. ಅದಕ್ಕೆ ಏನಾಯ್ತು? ಅದಕ್ಕೆ ದತ್ತಣ್ಣ, ಹಿಂಗೆ ಮಾಡಿದ್ರೆ ಆಗಲ್ಲ. ಬಾ. ಬಾಗ್ಲು ಹಾಕೊಂಡು ಫ್ಯಾನಿಗೆ ನೀರು ಹಾಕೋತೀನಿ ಅಂತ ಅನ್ಕೊಂಡ್ರ? ಸಾಯೋ ಅಂತವಳಲ್ಲ ನಾನು. ಈ ಮನೆಯಲ್ಲಿ ನನಗೆ ಮರ್ಯಾದೆ ಇಲ್ಲ. ಇಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ. ಈ ಮನೆಯಲ್ಲಿ ನನಗೆ ಮರ್ಯಾದೆ ಇಲ್ಲ. ಇಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ. ಪಿಂಕಿ, ಕೋಪದಲ್ಲಿ ಬೇಡ್ದಿರೋ ನಿರ್ಧಾರ ತಗೋಬೇಡ. ಯಾಕಮ್ಮ, ಎಲ್ಲಿಗೆ ಹೋಗ್ತೀಯ ನೀನು? ಎಲ್ಲಿಗೋ ಹೋಗ್ತೀನಿ ಬಿಡಿಯತ್ತೆ. ನಾನು ಈ ಮನೆಯಲ್ಲಿ ಇಲ್ಲ ಅಂದರೆ ತುಂಬ ಜನ ನೆಮ್ಮದಿಯಾಗಿರ್ತಾರೆ ಅಲ್ವೇನೆ? ಪಿಂಕಿ, ಕೋಪದಲ್ಲಿ ಏನೇನೋ ನಿರ್ಧಾರ ತಗೋಬೇಡ. ಇವತ್ತೊಂದಿನ ಕೋಪ ತಣ್ಣಗಾಗೋ ತನಕ ಸುಮ್ಮನೆ ಇದ್ಬಿಡು.
ಬೇಕಾದ್ರೆ ನನ್ನ ಜೊತೆ ನನ್ನ ರೂಮಲ್ಲಿರು. ಮಗನೂ ಚಿಡ್ತೀಯ, ತೊಟ್ಲೂ ತುಗ್ತೀಯ. ಇಷ್ಟು ದಿನ ಚೆನ್ನಾಗಿ ಅಭ್ಯಾಸ ಆಗಿದೆ ಅಲ್ವಾ? ಯಾವಾಗಲೂ ಅದನ್ನೇ ತಾನೇ ನೀನು ಮಾಡೋದು. ನಾನು ಡಿಸೈಡ್ ಮಾಡಿ ಹಾಕಿದ್ದೆ, ನನ್ನನ್ನು ತಡೆಯೋಕೆ ಯಾರಿಂದನೂ ಆಗಲ್ಲ.